ಡಿಕೆ ರಾಜು ಮತ್ತು ಸಿದ್ದಾಪುರ ಪುನೀತ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಲಾಲ್ಬಾಗ್ ಸಿದ್ದಾಪುರದಲ್ಲಿ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಡಿಕೆ ರಾಜು ಅವರು ಮತ್ತು ಸಿದ್ದಾಪುರ ಪುನೀತ್ ಅವರು ಹಾಗೂ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶೇಖಿಗೌಡರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷ ಕನ್ನಡ ಶಫಿ ಅವರು ಹಾಗೂ ಹಲವಾರು ಗಣ್ಯಾತಿಗಣ್ಯರು ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ಶಫಿ ಅವರು ಮತ್ತು ಡಿಕೆ ರಾಜು ಅವರು ಮಾತನಾಡಿದರು. ಪುತ್ಥಳಿ ಅನಾವರಣ ಮಾಡಿದರೆ ಇದು ಇಡೀ ರಾಜ್ಯದ ಹೆಮ್ಮೆ ಪಡುವಂಥ ವಿಚಾರ. ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಅಂತ ಮಾಡಿದ್ರೆ ನಮ್ಮ ಡಿ ಕೆ ರಾಜುಭಾಯಿ ಅವರು ಮಾಡೋಂಥ ಪುತ್ಥಳಿ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲೂ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಗು ಮಗ ರಾಜ್ಕುಮಾರ್ ಅವ್ರದ್ದು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಷ್ಟೊಂದು ಏನೋ ಪ್ರಕೃತಿ ರತ್ವ ಇಷ್ಟು ಅಂದವಾಗಿ ಮುದ್ದಾಗಿ ಮಾಡೋದಕ್ಕೆ ಬೇರೆ ಎಲ್ಲೂ ರಾಜುಭಾಯಿ ಮಾತ್ರ ಅಲ್ಲಿ ಪೌರ ಮಾತ್ರ ಸಮೇತ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪುತ್ಥಳಿ ಮಾಡಿದ್ದಾರೆ. ಅಲ್ಲೂ ಸಮೇತ ತುಂಬ ಸೊಗಸಾಗಿ ಮುದ್ದಾಗಿದೆ. ಇಲ್ಲೂ ಕೂಡ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕೇರ್ ನಗರದಲ್ಲಿ ಒಂದು ಹತ್ರ ಮಾಡಿದ್ದಾರೆ, ಸಿಲ್ಕ್ ರೋಡ್ ಒಂದು ಹತ್ರ ಮಾಡಿದ್ದಾರೆ. ಸುಮಾರು ಕಡೆ ರಾಜುಭಾಯಿ ಮಾಡ್ತಕ್ಕಂಥ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಪುತ್ಥಳಿಗಳು ಎಷ್ಟು ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಬೆಂಗಳೂರು 20 ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಬೆಂಗಳೂರಿನ ಪ್ರಮುಖ ಒಂದು ಏನು ಸ್ಥಳಗಳಲ್ಲಿ ಮಾಡಿದ್ದಾರೆ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಪುತ್ಥಳಿ. ನಿಜವಾಗ್ಲೂ ಇದು ಹೆಮ್ಮೆ ವಿಚಾರ. ಇಡೀ ಪ್ರಪಂಚನೇ ದೇವರು ಅಂತ ಪೂಜೆ ಮಾಡೋಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಪುತ್ಥಳಿ ಮಾಡಿರ್ತಕ್ಕಂಥ ನಮ್ಮ ಡಿ ಕೆ ರಾಜು ಅವರಿಗೆ ಇಡೀ ಕರ್ನಾಟಕದ ಕನ್ನಡ ಮನಸ್ಸುಗಳ ಪರವಾಗಿ ಮತ್ತು ಪುನೀತ್ ಅವರಿಗೆ ಸಿದ್ದಾಪುರ ಪುನೀತ್ ಇಲ್ಲಿರ್ತಕ್ಕಂಥ ಇಲ್ಲಿ ಅಧ್ಯಕ್ಷರಿಗೆ ನಾನು ಇಡೀ ಕರ್ನಾಟಕದ ಕನ್ನಡ ಮನಸ್ಸುಗಳ ಪರವಾಗಿ ನಾನು ಅವರ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಇವತ್ತೇನು ಒಂದು ಶುಭ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಡೀ ನಮ್ಮ ಜಗತ್ತಲ್ಲೇ ನಾವು ನೋಡಿದಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜ್ಕುಮಾರ್ನ ನೋಡಿ ಒಂದು ಕುಟುಂಬ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಟ್ಟವರು ಅಪ್ಪಾಜಿಯವರು, ದಾನ ಧರ್ಮ ಮಾಡಬೇಕು ಅಂತ ಹೇಳಿದಂಥವ್ರು ಹೇಳ್ದಿರ ಮಾಡಿದಂಥವ್ರು ಪುನೀತ್ ರಾಜ್ಕುಮಾರ್. ಅದಕ್ಕೆ ಅವರಿಬ್ಬರು ಸೂರ್ಯ ಚಂದ್ರ ಇದ್ದಾಗೆ. ಈ ಜನ್ಮ ಅಲ್ಲ, ಇನ್ನು ಎಷ್ಟೇ ಜನ್ಮ ಆದ್ರೂ ಅವ್ರನ್ನ ಮತ್ತೆ ಹುಟ್ಟಿ ಇಲ್ಲೇ ನಮ್ಮ ಕರ್ನಾಟಕಕ್ಕೆ ಬರಲಿ ಅಂತ ನಾವು ಈ ಭಾಗದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀನಿ. ಹಾಲು ಮರದ ಅಣ್ಣವ್ರನ್ನ ನಾವು ಕಲ್ತಂಥದ್ದು ಏನಂತ ಹೇಳಿದ್ರೆ ಒಂದು ಕುಟುಂಬ ಯಾವ ರೀತಿ ಅಣ್ಣ ತಮ್ಮ ಅಕ್ಕ ತಂಗಿ ಮೈದಾ ಭಾವ ಫ್ಯಾಮಿಲಿ ಆಗಿರಬೇಕು, ಕುಟುಂಬದವ್ರು ಯಾವ ಥರ ಇರಬೇಕು, ಯಾವ ರೀತಿ ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಂತ ಜಗತ್ತಿಗೆ ಅಂತೇಳಿ ತೋರಿಸ್ಕೊಂಡವ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬರು ಕಲಾವಿದರು. ನಾವು ಈ ಜನ್ಮದಲ್ಲಿ ನೋಡಿರೋದಕ್ಕೆ ನಮಗೆ 100 ಜನ್ಮದಷ್ಟು ಪುಣ್ಯ. ಹಾಗೆ ನಮ್ಮ ಭಾಗದಲ್ಲಿ ಜಯರಾಮಣ್ಣ ಆಗಿರ್ಬೋದು, ಮಂಜಪ್ಪ ಅವರಾಗಿರ್ಬೋದು, ಪುನೀತ್ ಅವರಾಗಿರ್ಬೋದು. ಈಗ ಅವರಿಗೆ ಪುನೀತ್ ಅವ್ರಿಗೆ ಸುನಿತಾರೆ ನೋಡಿ ಪುನೀತ್ ಅಂತಲೇ ಬರ್ತಾ ಇದ್ದಾರೆ. ಏನಂತ ಅಲ್ವಾ, ನಾನು ರಾಜ್ಕುಮಾರ್ ಮಾತ್ರ ಮಾಡೋಣ ಬಂದೆ. ಅವ್ರು ಹೇಳಿದ್ರು ಬೇಡ ಅಣ್ಣ, ನಮ್ಗೆ ಈ ಪುನೀತ್ ರಾಜ್ಕುಮಾರ್ ಅಂತ ಮಾಡ್ಕೊಡ್ತೀನಿ ಅಂದರೆ ಅದಕ್ಕೆ ಅವರು ಪುನೀತ್ ಅಂತಲೇ ಬಾಯ್ಗೆ ಬರ್ತಾ ಇದ್ದಾರೆ. ರಾಜಶೇಖರ್ ಅವರು ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡೋದು ನಮಗೂ ಸಹಕಾರ ಕೊಟ್ಟಿದ್ದಾರೆ. ಅವ್ರನ್ನ ಈ ಶಿಕ್ಷಣ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದ. ಯಾಕಂದರೆ ಅವರು ಈ ಭಾಗದಲ್ಲಿ ನಾನು ಮಾಡ್ತೀನಿ, ನಾನು ಈ ವಾರ ನಾನು ನೋಡಿ ಯಾವ ರೀತಿ ನಾನು ಪುತ್ಥಳಿಗಳನ್ನ ನಾನು ರೆಡಿ ಮಾಡ್ತೀನಿ, ಅವ್ರು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಭಿಮಾನ ಅಂದರೆ ಆ ಥರ ಇದೆ. ಎಲ್ಲೋ ಒಂದು ಕಡೆ ಇಟ್ಬಿಡ್ತಾರೆ, ಅದಕ್ಕೆ ಏನು ಅಂತ ನೋಡೋದಿಲ್ಲ, ಮಾಡೋದಿಲ್ಲ. ಅವ್ರು ಏನು ಹೇಳಿದ್ರು ವಾರ ನೋಡಿ ಅಣ್ಣ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಭಾಗದಲ್ಲಿ ಅವರಿಗೆ ಅಧ್ಯಕ್ಷ ಮಾಡಿ ಹಾಗೆ ಮುಂದುವರೆಸಿ ಈಗ ಚಿಕ್ಕಪೇಟೆ ಅಧ್ಯಕ್ಷರು ಮುಂದಿನ ಭಾಗದಲ್ಲಿ ಬೆಂಗಳೂರಿನವರ ಅಧ್ಯಕ್ಷರಾಗಿ ನಾನು ಆಮೇಲೆ ಜಯರಾಮ್ ಅವ್ರನ್ನ ಈ ಭಾಗದಲ್ಲಿ ಅಧ್ಯಕ್ಷ ಮಾಡಿದ್ದೀವಿ. ರಾಜ್ಕುಮಾರ್ ಸಂಘಕ್ಕೆ ಮತ್ತು ಮುನ್ನೂಜಪ್ಪನವ್ರನ್ನ ಈ ಭಾಗದಲ್ಲಿ ಉಪಾಧ್ಯಕ್ಷ ಮಾಡಿದ್ವಿ. ನೆಕ್ಸ್ಟ್ ಸಾರಾಗೋವಿಂದ ಅವರು ಬೆಂಗಳೂರು ಅಲ್ಲಪ್ಪ ಕರ್ನಾಟಕ ನಿರ್ವಹಿಸ್ಕೊಂತೀನಿ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ಜಯರಾಮ್ ಅವರಿಗೆ ನಿಮಗೆ ಮತ್ತು ಅವರಿಗೆ ಬೆಂಗಳೂರು ಇನ್ಚಾರ್ಜ್ ಕೊಟ್ಟು ಎಲ್ಲ ಕಡೆಯೂ ನೀವು ರಾಜ್ಕುಮಾರ್ ಸಂಘ ಪುನೀತ್ ರಾಜ್ಕುಮಾರ್ ಇನ್ನೂ ಹೆಚ್ಚು ಪಡೆಯಲಿ ಅಂತ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.